ಇದೀಗ ಕೊದಿಬಕ್ಕಾಯ್ತು, ಒಂದ್ 2 ವಿಸಿಲ್ ಕೂಗ್ಸು. ಇವತ್ತು ಚಪಾತಿಗೆ ಒಂದು ಗ್ರೇವಿ ಮಾಡುವ. ಸ್ವಲ್ಪ ಮನೆಗಿಪ್ಪ ಐಟಮ್, ಸ್ವಲ್ಪ ಪ್ಯಾಟಿ ಐಟಮ್ ಎಲ್ಲ ಸೇರಿಸಿ ಮಾಡುವ. ತೀರ ಐಟಮ್ ಬೇಕತ್ಲ, ಬಾರಿ ಲಾಯ್ಕ್ ಆಗ್ತಿ ಚಪಾತಿ. ಇದಕ್ಕೆ ಎಂತೆಲ್ಲ ಬೇಕಂದೇಳಿ ಕಾಮ. ಈಗ ಎಂತೆಲ್ಲ ಬೇಕಂದ್ರೆ ಏಲಕ್ಕಿ ಒಂದು 3, ಲವಂಗ ಒಂದು 5-6, ಆಮೇಲೆ ಮರಾಠಿ ಮೊಗ್ಗು ಒಂದು 4-5, ಚಕ್ರ ಮೊಗ್ಗು ಒಂದು 3, ಚಕ್ಕಿ ಒಂದ್ ಸ್ವಲ್ಪ, ಪಲಾವ್ ಎಲೆ ಒಂದು 3 ಎಲೆ ಸಾಕು, ಕಾಳು ಮೆಣಸು ಒಂದು ದೊಡ್ಡದೊಂದು ಚಮಚ, ದೊಡ್ಡ ಜೀರಿಗೆ ಒಂದು ದೊಡ್ಡ ಚಮಚ, ಕೊತ್ತಂಬರಿ ಒಂದು 4 ಚಮಚ, ಒಂದ್ 3 ಚಮಚ ಸಾಕು, ಜೀರಿಗೆ ಒಂದು 1.5 ಚಮಚ, ಖಾರದ ಪುಡಿ ಒಂದು 2 ಚಮಚ, ಎಷ್ಟ್ ಬೇಕಂಡ್ ಖಾರ ಕಂಡ್ ಹಾಕೊಂಡ್ಲಕ್, ದೊಡ್ಡ ಈರುಳ್ಳಿ ಒಂದ್ 2, ಟೊಮೆಟೊ ಒಂದ್ 3 ಮೀಡಿಯಂ ಸೈಜಿಂದ, ಹಸಿಮೆಣಸು ಒಂದ್ 4-5, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಗೋಡಂಬಿ ಒಂದು ಸ್ವಲ್ಪ, ಗೋಡಂಬಿ ರುಬ್ಬಿ ಹಾಕೋಕೆ, ಶುಂಠಿ ಬೆಳ್ಳುಳ್ಳಿ, ಬೀನ್ಸ್ ಒಂದ್ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ, ಎಣ್ಣೆ, ಉಪ್ಪು, ಮೊಸರು, ಮಸಾಲೆನೀಗ ಡ್ರೈ ರೋಸ್ಟಿಗೆ ಹೊರ್ಕಂಬ. ಇದು ಬಾಣ್ಲಿ ಬಿಸಿ ಐತಿ, ಈಗ ಕಾಳು ಮೆಣಸು ಹಾಕಿ, ಕಾಳು ಮೆಣಸು ಒಂದೊಂಚೂರು ಬಿಸಿ ಆದ್ಮೇಲೆ ಮತ್ತೆ ಎಲ್ಲ ಒಟ್ಟೆ ಹಾಕ್ಲಕ್, ಎಲ್ಲದನ್ನು ಒಟ್ಟೆ ಹಾಕಿ ಇದೊಂದು 2 ನಿಮಿಷ ಸಣ್ಣ ಉರಿಯಾಗಿ ಹೊರದ್ರೆ ಸಾಕು. ಸ್ವಲ್ಪ ರೋಸ್ಟ್ ಆಯ್ಲಿ, ಡ್ರೈ ಎಣ್ಣೆ ಅಂತ ಹಾಕು ಬೇಡ. ಈಗ ಒಂದ್ 2 ನಿಮಿಷ ಹೊರದಾಯ್ತು ಸಾಕು. ಇದನ್ನೊಂದು ಬಟ್ಲಿಗೆ ಹಾಕಿ ಬೆಚ್ಕೊಂಬ ತಣ್ಣಗಾರ. ಇದೀಗ ತಣ್ಣಗಾಯ್ತು, ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಬ. ಈಗ ನುಣ್ಣಗ್ ಪುಡಿ ಆಯ್ಲಿ, ಇದು ಲಾಯ್ಕತ್. ಇಷ್ಟ ಆದ್ರೆ ಸಾಕು. ಈಗ ಇದನ್ನೆಲ್ಲ ಹೊರ್ಕಂಬ, ಎಣ್ಣೆಗೆ ಒಂದು ರೋಸ್ಟ್ ಮಾಡ್ಕೊಂಬ. ಪೇಸ್ಟ್ ಇದ್ ಮಾಡೋಕೆ ಎಣ್ಣೆ ಹಾಕಣಿ, ಇದಕ್ಕೊಂದ್ ಸ್ವಲ್ಪ ಹೊರೋಕೆ ಎಲ್ಲ ಕಡುಕ್ ಬೇಕಾಗ್ತ ಒಂದ್ ಸ್ವಲ್ಪ ಎಣ್ಣೆ. ಈಗ ಎಣ್ಣೆ ಬಿಸಿ ಆಯ್ತು, ಈರುಳ್ಳಿ ಹಾಕಣಿ. ಈರುಳ್ಳಿ ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಯ್ಲಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಪಲ್ವರೆಗೆ ಈಗ ಸುಮಾರು ರೋಸ್ಟ್ ಆಯ್ತು. ಇಷ್ಟು ರೋಸ್ಟ್ ಆದ್ರೆ ಸಾಕೀಗ. ಈಗ ಇದಕ್ಕೆ ಟೊಮೆಟೊ ಹಾಕಿ, 3 ಟೊಮೆಟೊದಾಗ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಣಿ. ಮತ್ ಸ್ವಲ್ಪ ಆಮೇಲೆ ಚಂದ ಇದು ರೋಸ್ಟ್ ಆಯ್ಲಿ. ಈಗ ಒಂದ್ ಸ್ವಲ್ಪ ಕರ್ಗ್ಲಿ ಅಲ್ಲ, ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿನೂ ಅದಕ್ಕೆ ಹಾಕಣಿ, ಸ್ವಲ್ಪ ಹಂಗೆ ಹೊರ್ಕೊಂಡು. ಇದಕ್ಕೊಂದು ಸಣ್ಣದೊಂದು ಚಮಚ ಅರಿಶಿನ ಪುಡಿ ಹಾಕಣಿ, ಲಾಯ್ಕ್ ಇದೆ ಎಲ್ಲ ಮಿಕ್ಸ್ ಆಗಿ ಕರ್ಗತ್ತೆ. ಈಗ ಇದೆಲ್ಲ ಒಂದ್ 2 ನಿಮಿಷ ಫ್ರೈ ಆದ್ಮೇಲೆ ಈಗ ಗೋಡಂಬಿ ಹಾಕಿ ಅದ್ರ ಜೊತೆಗೆ ಫ್ರೈ ಮಾಡ್ಕೊಂಡು, ಗೋಡಂಬಿ ಹಾಕಿ ಒಂದ್ ಅರ್ಧ ನಿಮಿಷ 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕೀಗ. ಇಷ್ಟಾರ್ ಸಾಕೀಗ. ಇದೊಂಚೂರು ತಣ್ಣಗಾಯ್ಲಿ, ತಣ್ಣಗಪ್ಪು ಇದನ್ನೆಲ್ಲ ರುಬ್ಕೊಂಬ. ಈಗ ಫೈನಲ್ ಟಚ್ ಲಾಸ್ಟಿಗೆ ಈಗ ಉಳದ್ ಈರುಳ್ಳಿ ತರಕಾರಿ ಎಲ್ಲ ಫ್ರೈ ಮಾಡ್ಕೊಂಬುದು. ಈಗ ಒಂದ್ ದಪ್ಪ ಪಾತ್ರ ಅಥವಾ ಕುಕ್ಕರ್ ಯಾವ್ದಾರು ಒಂದ್ ಸ್ವಲ್ಪ ದಪ್ಪ ಪಾತ್ರ ಬೆಚ್ಕಣಕ ಇದಕ್ಕೆ ಎಣ್ಣೆ ಹಾಕಂಬ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿಯೇ ಬೇಕತ್ತ. ಎಣ್ಣೆ ಬಿಸಿ ಆಯ್ತು, ಈಗ ಈರುಳ್ಳಿ ಹಾಕಂಬ. ಇದು ಸ್ವಲ್ಪ ಲಾಯ್ಕೆ ಫ್ರೈ ಆಯ್ತು, ಸ್ವಲ್ಪ ಕಲರ್ ಬಪ್ಪಲವರಿಗೆ ಗೋಲ್ಡನ್ ಬ್ರೌನ್ ಒಂದಿಷ್ಟು ಫ್ರೈ ಆರ್ ಸಾಕು. ಈಗ ಇದಕ್ಕೆ ಹಸಿ ಮೆಣಸು ಹಾಕಂಬ. ಹಂಗೆ ಉಳ್ದದ್ದು ಟೊಮೆಟೊ ಹಾಕುವ. ಈಗ ಟೊಮೆಟೊ ಸ್ವಲ್ಪ ಫ್ರೈ ಆರ್ ಸಾಕು. ಈಗ ಹೆಚ್ಚು ಬೆಚ್ಕೊಂಡ ತರಕಾರಿ ಹಾಕುವ. ಬಟಾಣಿ, ಬೀನ್ಸ್ ಎಂತ ಇದ್ರು ಹಾಕ್ಲಕ್ಕ, ನಾನೀಗ ಬರೀ ಬೀನ್ಸ್ ಮಾತ್ರ ಹಾಕಿದೆ. ಅಷ್ಟೇ ಗ್ರೇವಿ ಮಾಡ್ರು ಅಡ್ಡಿಲ್ಲ ತರಕಾರಿ. ಇದಕ್ಕೆ ಬೇಕಾದ್ರೆ ಪನ್ನೀರ್ ಬೇಕಾದ್ರು ಹಾಕೊಂಡ್ಲಕ್ಕ, ಮಶ್ರೂಮ್ ಬೇಕಾದ್ರು ಹಾಕೊಂಡ್ಲಕ್ಕ, ಯಾವ್ದಾದ್ರು ಹಾಕೊಂಡ್ಲಕ್ಕ, ನಿಮ್ಮ ಆಪ್ಷನ್. ಈಗ ಉಪ್ಪು ಹಾಕುವ, ಒಂದ್ ಸ್ವಲ್ಪ ಎಷ್ಟ್ ಬೇಕಂಡ್ ಉಪ್ಪು ಒಂದು ಹಾಕೊಂಡು. ಗರಂ ಮಸಾಲೆ ಐಟಮ್ ಎಲ್ಲ ಹಾಕಿ ಫಸ್ಟ್ ರುಬ್ಬಿ ಪುಡಿ ಮಾಡ್ಕಂತಲ್ಲ, ಅದೊಂದು 3 ಚಮಚ ಹಾಕಿ, ಒಂದು ಸಣ್ಣದೊಂದು 3 ಚಮಚ ಹಾಕಿ. ಬೇಕಾದ್ರೆ ಖಾರ ಕಂಡು ಹಾಕೊಂಡ್ಲಕ್ಕ, ಏನ್ ತೊಂದ್ರೆ ಇಲ್ಲ.
ಎಲ್ಲ ಲಾಯ್ಕ್ ಮಿಕ್ಸ್ ಮಾಡಿ. ಇಷ್ಟೊತ್ತಿಗೆ ಒಂಚೂರು ಸಣ್ಣ ಉರಿ ಬೆಚ್ಕಣಿ, ತೀರ ದೊಡ್ಡ ಉರಿ ಬೇಡ. ಈರುಳ್ಳಿ, ಟೊಮೆಟೊ ಮತ್ತೆ ಶುಂಠಿ ಬೆಳ್ಳುಳ್ಳಿ ಗೋಡಂಬಿ ಎಲ್ಲ ಹಾಕಿ ಹೊರದದ್ದನ್ನು ಪೇಸ್ಟ್ ಮಾಡೋದು. ಇದು ನುಣ್ಣಗೆ ಪೇಸ್ಟ್ ಆದ್ ಇದಕ್ಕೆ ಹಾಯ್ಕಣಿ. ಎಲ್ಲ ಲಾಯ್ಕ್ ಮಾಡಿ ಮಿಕ್ಸ್ ಮಾಡಿ. ಇದಕ್ಕೀಗ ರುಬ್ಬದ ಮಿಕ್ಸಿ ಜಾರಿಂದ ಒಂದ್ ಸ್ವಲ್ಪ ತೊಳೆದು ಒಂದು ಲೋಟ ನೀರ್ ಹಾಕಿ, ಅಂತ ವೇಸ್ಟ್ ಮಾಡೋದು ಬೇಡ. ಲಾಯ್ಕ್ ಮಾಡಿ ಮಿಕ್ಸ್ ಮಾಡಿ. ಇದಕ್ಕೀಗ ಕೊತ್ತಂಬರಿ ಸೊಪ್ಪು ಹೆಚ್ಚಿ ಬೆಚ್ಚದ್ದು ಹಾಕಿ ಎಲ್ಲ ಲಾಯ್ಕ್ ಮಾಡಿ ಮಿಕ್ಸ್ ಮಾಡಿ ಒಂದ್ 3 ವಿಸಿಲ್ ಒಂದ್ 2 ವಿಸಿಲ್ ಹಾಕ್ಸುವ ಸಾಕು. ಇದೀಗ 2 ವಿಸಿಲ್ ಆಯ್ತು, ಓಪನ್ ಮಾಡುವ. ನೋಡಿ ಇಷ್ಟ ಆಯ್ತು, ಸಾಕಿ. ರುಚಿಕರವಾದ ಗ್ರೇವಿ ರೆಡಿ ಆಯ್ತು ಕಣಿ. ಇದನ್ನ ನಿನ್ ಚಪಾತಿ ಜೊತೆಗೆ ತಿಂದ್ರೆ ಭಾರಿ ಲಾಯ್ಕ್.